ನಮ್ಮ ಅಳಿಯನಿಗೆ ಟಿಕೆಟ್ ತಪ್ಪಿದ್ದಕ್ಕೆ ಸಚಿವ KH ಮುನಿಯಪ್ಪ ಅವರು ಈಗಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಚಿವ ಮುನಿಯಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡೋದಕ್ಕೆ ತೀರ್ಮಾನ ಮಾಡಿತ್ತು. ಆದರೆ ಭಿನ್ನಾಭಿಪ್ರಾಯ ಇದ್ದಿದ್ದರಿಂದ ಸರಿ ಮಾಡೋದಕ್ಕೆ CM ಮತ್ತು DCMಗೆ ಬಿಟ್ಟಿದ್ರು. ಆದರೆ ಅದನ್ನು ಸರಿಪಡಿಸೋದಕ್ಕೆ ಆಗಲಿಲ್ಲ. ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ಕೊಂಬರ್ತೀನಿ ಅಂತ ನಾನು ಆಲ್ರೆಡಿ ಸುರ್ಜೇವಾಲಾಗಿ ಹೇಳಿದ್ದೆ. ಯಾರೇ ಅಭ್ಯರ್ಥಿಯಾದರೂ ಗೆಲ್ಲಿಸ್ಕೊಂಬರ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸಮನ್ವಯ ಸಮಿತಿ ಮಾಡಿ ಕಾಂಪ್ರಮೈಸ್ ಫಾರ್ಮುಲಾ ಮಾಡ್ಬೋದಾಗಿತ್ತು. ಇದು ಮಾತನಾಡೋದಕ್ಕೆ ಸಮಯ ಅಲ್ಲ ಅಂತ ಮುನಿಯಪ್ಪ ಬೇಸರ ವ್ಯಕ್ತಪಡಿಸಿದ್ದಾರೆ. ಗೌತಮ್ ಒಳ್ಳೆ ಹುಡುಗ, ಅವನನ್ನು ಗೆಲ್ಲಿಸೋಣ, ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ, ಗೆಲ್ಲಿಸ್ಕೊಡ್ತೀನಿ ಅಂತ. ಆದರೂ ಕೂಡ ಆಗ್ತಾ ಇಲ್ಲ ಅವ್ರ ಕೈಲಿ. ಆದ್ದರಿಂದ ನಾನು ಕೂಡ ವೇಣುಗೋಪಾಲ್ ಸಂಪರ್ಕ ಮಾಡಿದ್ದೀನಿ, ಸುರ್ಜೇವಾಲಾ ಸಂಪರ್ಕ ಮಾಡಿದ್ದೀನಿ. ಅವ್ರಿಗೆ ಹೇಳಿದೆ, ಪಕ್ಷ ಯಾವುದೇ ಒಂದು ಅಭ್ಯರ್ಥಿಯನ್ನು ಕೊಡಲಿ, ಅವ್ರಿಗೆ ಕೆಲಸ ಮಾಡಿ ಕಾಂಗ್ರೆಸ್ ಗೆಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಆ ಮಾತಿಗೆ ನಿಂತಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲೂಕು, ದೊಡ್ಡಬಳ್ಳಾಪುರ, ಹೊಸಕೋಟೆ, ನೆಲಮಂಗಲ ಇವೆಲ್ಲವನ್ನು ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತದೆ. ನಾವೆಲ್ಲ ಒಟ್ಟಿಗೆ ಕುಂತು ಮಾತಾಡಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋ ಕೆಲಸ ಇಲ್ಲಿ ಮಾಡಬೇಕಾಗುತ್ತೆ. ರಾಜ್ಯದ ಉದ್ದಗಲೂ ಕೂಡ ನಾನು ಮನವಿ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು. ನಾನು ಹೇಳಿ ನೋಡಿದೆ, ಅವಕಾಶ ಮಾಡಿಕೊಡಿ. KH ಮುನಿಯಪ್ಪನವರು ಒಂದು ವಿಚಾರ ಹೇಳಿದರು. ಅವ್ರು ಹೇಳಿದ್ದು, ಇಲ್ಲ ನಾನೊಂದು ಕಾಂಪ್ರಮೈಸ್ ಫಾರ್ಮುಲಾ ಥರ ಮಾಡಿ, ಸಮನ್ವಯ ಸಮಿತಿ ಮಾಡಿ 6 ತಿಂಗಳ ಹಿಂದೆ ಮಾಡಿದ್ದಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ಬಟ್ ಇವ್ರ ಕೈಲಿ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ಅಳಿಯನಿಗೆ ಟಿಕೆಟ್ ಮಿಸ್ ಆಗಿದೆ, ಯಾರಿಗೆ ಕೊಟ್ಟರು ಕೂಡ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿಷ್ಠೆಯಾಗಿ ತಗೊಂಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ 3 ದಿನಗಳ ಕಾಲ ಮೈಸೂರಿನಲ್ಲೇ ವಾಸ್ತವ್ಯ ಹೂಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೇಲೆ ಮುಖ್ಯಮಂತ್ರಿಗಳ ಕಣ್ಣು. ಹಾಗಾಗಿ ನಾಳೆಯಿಂದ 3 ದಿನಗಳ ಕಾಲ ಮುಖ್ಯಮಂತ್ರಿಗಳು ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾಳೆ ವರುಣ ಮತ್ತು ಟಿ ನರಸೀಪುರದಲ್ಲಿ ಪ್ರಚಾರವನ್ನು ನಡೆಸ್ತಾರೆ ಮುಖ್ಯಮಂತ್ರಿಗಳು. ನಾಡಿದ್ದು ಏಪ್ರಿಲ್ 2ನೇ ತಾರೀಕು ಚಾಮರಾಜ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಶತಾಯಗತಾಯ ಈ 2 ಕ್ಷೇತ್ರಗಳನ್ನು ಗೆಲ್ಲೇಬೇಕು, ಅದು ಮುಖ್ಯಮಂತ್ರಿಗಳ ಪ್ರತಿಷ್ಠೆಯ ಪ್ರಶ್ನೆ, ಚಾಮರಾಜನಗರ ಮತ್ತು ಮೈಸೂರು. ಹಾಗಾಗಿ ಈಗ ಮತ್ತೊಂದು ಸರ್ತಿ ಮೈಸೂರಿಗೆ ಹೋಗಿ, ಕಳೆದ 3-4 ದಿವಸಗಳ ಹಿಂದಷ್ಟೇ ಮೈಸೂರಿನಲ್ಲೇ ಇದ್ದರು. ಕೆಲವರನ್ನೆಲ್ಲ ಪಕ್ಷಕ್ಕೆ ಬರಮಾಡಿಕೊಂಡ್ರು. ಈಗ ಮತ್ತೆ ಮೈಸೂರಿಗೆ ಹೋಗ್ತಾ ಇದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವ್ರನ್ನೂ ಕೂಡ ಭೇಟಿ ಆಗಬಹುದು ಅನ್ನೋ ಮಾಹಿತಿ.